ಸುಮ್ಮನೆ ಯಾವ್ದಾನ ಒಂದು ಮನೆ ಬಾಡಿಗೆ ಮಾಡ್ಕೊಂಡು ಇರೋ ನಡಿಯಪ್ಪ ಅಂತ ಇನ್ನೇನು ಮಾಡೋಣ. ಇವಾಗ ಇನ್ನು ಕಟ್ಟ ಅಂದರೆ ಅಲ್ಲಿಗೆ ಹೋಗೋಕ್ಕಾಗಲ್ಲ, ಇವಾಗ ಅವ್ರ ತಕ್ಕ ಹೋಗೋಕ್ಕಾಗಲ್ಲ. ಅವ್ರು ಏನಿಲ್ಲ ನಮ್ಮನ್ನು ಮಾತಾಡ್ಸೋದಿಲ್ಲ ಏನಿಲ್ಲ, ನಾನು ಅದಿಲ್ಲೇ ಮಾತಾಡಿಸ್ತಾರೇನೋ ಅಂತ ಎಂದಾಗ ಅವ್ರ ಮನೆ ತಗಾಸಿನೇ ಓಡಾಡಿದೆ. ಯಾರು ಮಾತಾಡಿಸ್ಲಿಲ್ಲ ಕಣಪ್ಪ. ಭಾಳ ಬೇಜಾರು ಮಾಡ್ಕೊಬಿಟ್ಟವ್ರೆ ನನ್ನ ಮೇಲೆ, ಭಾಳ ಬೇಜಾರು ಮಾಡ್ಕೊಂಡವ್ರೆ. ಅದಕ್ಕೇ ಅವರಂತೂ ನೋಡಲ್ಲ, ಇವರು ನೋಡಲ್ಲ, ಅವರು ನೋಡಲ್ಲ. ಸುಮ್ಮನೆ ಬಾಡಿಗೆ ಮನೆ ಮಾಡ್ಕೊಂಡು ಇರಾನ, ಬಾಡಿಗೆ ಮನೆ ಮಾಡ್ಕೊಂಡತ್ತ ನಾನು ಮಾಡಿರ್ತೀನಿ, ಏನು ಇಬ್ಬರಾಳಿಗೂ ಆರಾಮ ಮಾಡಿರ್ಬೋದತ್ತ. ಇಲ್ಲಿ ಬದುಕಪ್ಪ ಇವ್ರ ಮನೆಯಾಗೆ ಇರೋಕ್ಕಾಗಲ್ಲ ನನ್ನ ಕೈಲಿ. ನಡಿ ಹೋಗೋಣ, ಬದುಕು ಮಾಡಲ್ಲ ಅಂತಾರೆ. ಒಬ್ರದಾದರೆ ಮಾಡ್ಕೋಬೋದು, ಶಾನೆ ಜನದ್ದು ಯಾರು ಮಾಡ್ತಾರೆ? ಹಂಗೆ ಮಾಡೋಣ. ಊರಾಗ ಯಾವ್ದಾರ ಒಂದು ಬಾಡಿಗೆ ಮನೆ ಸಿಗುತ್ತೆ, ನಾನು ನೋಡ್ತೀನಿ. ಒಂದು ಬಾಡಿಗೆ ಮನೆ ಮಾಡ್ಕೊಂಡು ಹೋಗೋಣ ಹೇಳು. ಇನ್ನೇನು ಮಾಡೋಣತ್ತ, ನಮ್ಗಂತೂ ಸಾಕಾಗ್ಬಿಟ್ಟೈತಿ. ಏನು ಮಾಡೋಣಪ್ಪ ಅನ್ನಿಸ್ಬಿಟ್ಟೈತಿ. ಅದಕ್ಕೆ ಮತ್ತು ಮಗ ಸೊಸೆನೂ ಅದೇ ಹೋಗಿದ್ದು ಓಟು ಇಲ್ಲಿ ಯಮ್ಮನ ಸವಾಸ ಅಲ್ಲ ಅಂತ. ನಮ್ಮ ಕವಿತ ಮದುವೆ ಹಾಕಂಗಾಡುತ್ತೆ. ದೇವ್ರ ಕೊಟ್ಟು ಕಾಲದಾಗೆ ಒಂದಿಟ್ಟು ಸಮಾಧಾನದಾಗಿರ್ಬೇಕು. ಯೋಟನ ಹಂಗೆ ಆಡಬಾರ್ದು. ಇಷ್ಟು ದೇವ್ರು ನಮಗೆ ಕೊಟ್ಟವನೇ ಅಂದರೆ, ಒಂದೆರಡು ತುತ್ತಾನ ಕೊಟ್ಟವನೇ, ಒಂದು ತುತ್ತಾನ ಕೊಟ್ಟವನೇ ಅಂದರೆ ನಾವು ಜಾಪದಾಗೆ ಮಾಡ್ಕೊಂಡು ಉಂಬೋದು ನೋಡಬೇಕು, ಬುಜಿಕೊಂಡು ಹಿಂಗೆ ಆಡಬಾರ್ದು. ದೇವ್ರು ಇವತ್ತು ಒಂದು ತುತ್ತಾನ ಕೊಟ್ಟವನಿ, ಅಲ್ಲೂ ತಕ್ರ ಹೊಲ ಐತಿ, ಇಲ್ಲಿ ಇಡೋ ಬಟ್ಟ ಸಿಕ್ಕೈತಿ, ಅಡಿಮೆ ವಾಸ್ತ ಎಲ್ಲಾದ್ರಾಗೂ ಭಾಗ ಕೊಟ್ಟಿದ್ದೀವಪ್ಪ ನೋಡು. ಅದಕ್ಕೆ ಮತ್ತೆ ಆಗರೆ ಆಗೋದು ಯಾರೂ ಆಗಲ್ಲ. ಹೆಣ್ಮಕ್ಳು ಇಷ್ಟಕ್ಕಷ್ಟೇ ಆಗೋದು ಅಂತ ಏನೋ ಒಂದೆರಡು ದಿನ ನೋಡ್ಕೊಂತಾರೆ. ಆಮೇಲೆ ಇಲ್ಲ ಮಗ ಸೊಸೆ ಬಿಟ್ಟರೆ ಯಾರೂ ಆಗಲ್ಲ ನಮಗೆ. ನೋಡವ್ರು ಎಂಥ ಚೆನ್ನಾಗಿ ನೋಡ್ಕೊಂಬಾರ ನನಗೆ, ನಮ್ಮ ಮಗನೂ ಸೊಸೆ. ಅಯ್ಯೋ ವೇದು ದೇವು ಎಂಥ ಚೆನ್ನಾಗಿ ನೋಡ್ಕೊಂಬಾರ. ಯಾವತ್ತೂ ಒಂದು ಮಾತು ಬೈದಾರಲ್ಲ, ಯಾವತ್ತೂ ಒಂದು ಮಾತು ಒಂದಾರಲ್ಲ. ಇನ್ನು ನಾನು ಮಾತು ಮೀರ್ತಾನೆ ಇರಲಿಲ್ಲ. ಈಗೆಲ್ಲರ ಬೆಲೆ ನನಗೆ ಗೊತ್ತಾಗ್ತೈತಿ. ಏನು ಮಾಡೋದು ಅನ್ನಿಸ್ಬಿಟ್ಟೈತಿ ನನಗಂತೂ. ಹೋಗು ಬೋಲ್ ಬೇಜಾರಾಗೈತಿ, ಬಾ ಹೊರಗೆ ಕೂಕ್ಕಮ್ಮನತ್. ಏನು ಮಾಡೋದು? ಬಾಡಿಗೆ ಮನೆನ ನೋಡ್ತೀನಿ, ನೋಡಿ ಹೋಗೋಕ್ಕಾಗುತ್ತೆ ಸುಮ್ಮನೆ. ಯಾರು ಕೊಟ್ಟ ನನ್ನ ಹೇಳಿ ಕಳಿಸ್ಬೇಕಾಗಿತ್ತು ನೀನು. ಜಯಮ್ಮ ಮಾತಾಡ್ಸಲ್ವಿ? ಜಯಮ್ಮ ಮಾತಾಡ್ಸಂಗಿದ್ರೆ ಜಯಮ್ಮಂತಾಗೆ ಹೇಳ್ಬೋದಾಗಿತ್ತು. ಹೋಗಿ ಹೇಳಾಳು. ಯಾರಾಗ ಒಬ್ರಿಗೆ ಹಿಂಗೆ ಹೇಳಿದ್ರೆ ಹಿಂಗೈತಂತೆ, ನಿಮ್ಮಪ್ಪ ನಿಮ್ಮಮ್ಮ ಬರ್ತಾರಂತೆ ಅಂದಿದ್ರೆ ಅವರು ಆವಾಗ ಏನಂಬರು ಅಂಬೋದು ಗೊತ್ತಾಗುತ್ತೆ. ಗೈತಂತೆ ಎಲ್ಲಾನ ಹಿಂಗೆ ಮಾಡ್ತಾಳಂತೆ ಅವಳು ಅಂತ ಹೇಳಿ ಕಳಿಸ್ಬೇಕಾಗಿತ್ತು ನಾವು. ಎಲ್ಲಾನು ದೂರ ಮಾಡ್ಕೊಂಡು ಇವ್ರು ರಿಚ್ಕಾಗಿ ತಗ ಇವರು ಏನೋ ನಮ್ಗೆ ಇಳಿಸ್ತಾರೆ ಎಂಬುದಕ್ಕೋಸ್ಕರ ನಾನು ಇವ್ರು ರಿಚ್ಕಾಗಿ ಎಲ್ಲರನ್ನೂ ದೂರ ಮಾಡ್ಕೊಂಡು ಬಿಡ್ಲಿ ಐತಾ. ಅದು ಬೋಲಿದ್ರು ಅಂತದಂಗೆ ಅಯ್ಯಪ್ಪ, ಅದಂತೂ ಯಾವಾಗಲೂ ಅವ್ರ ಮಂತಕ್ಕೆ ಹೋಗ್ತಿರುತ್ತೆ. ಆ ರಘು ಜೊತೆಗೆ ಯಾವಾಗಲೂ ಅಲ್ಲಿ ಕಿಸ್ಕೊಂಡು ಮಾತಾಡ್ತಿರುತ್ತೆ. ಯಾಕೆ ಹೇಳ್ಬೇಡ, ಸುಮ್ಮನಿರು. ನೋಡಿರೋನು ನೋಡ್ದಂಗೆ ಇರ್ಬೇಕು. ಇವಾಗಿನ ಕಾಲದಾಗ ಯಾತನ ಹೇಳಿರೋಳು ನನ್ನ ಮಗಳ ಬಗ್ಗೆ ಇಲ್ಲದೆ ಆ ಹುಡುಗಿನ ಒಂದು ಬದುಕಿಗೆ ಇಕ್ಕಲ್ಲ. ಆ ಪಾಟಿ ಇದಾಗೈತೆ, ಅದು ವಯಸ್ಸಾಗೈತೆ, ವಯಸ್ಸಿಗೆ ಬಂದೈತೆ, ಮದುವೆ ವಯಸ್ಸಿಗೆ. ಒಂದು ಮುಸ್ರೆ ತೊಳೆಯೋಕೆ ಇಕ್ಕಲ್ಲ, ಒಂದು ಕಸ ಹೊಡಿಯೋಕೆ ಇಕ್ಕಲ್ಲ. ಮುಂದಕ್ಕೆ ಕುಂಬಕ್ಕೆ ಕೊಡ್ತಾಳೆ, ಉಣ್ಣಿಸ್ತಾಳೆ. ದೊಡ್ಡ ಪಿಳ್ಳಿಗೆ ಅಲ್ಲ ಯಾರಾನ ಏನು ಅಂತಾರೆ, ದೊಡ್ಡ ಪಿಳ್ಳಿಗೆ ಯಾರನ್ನ ಉಣ್ಸೋದು, ಯಾರನ್ನ ನೀರು ಒಯ್ಯೋದು ಎಲ್ಲ ಮಾಡ್ತಾರೇನಪ್ಪ. ಹೋಗಿ ನನಗಂತ ಸಾಕಾಗ್ಬಿಟ್ಟೈತಿ. ಸುಮ್ಮನೆ ಹೋಗ ನಡಿ, ಬಾಡಿಗೆ ಮನೆ ಮಾಡ್ಕೊಂಡು ಅಥವಾ ಬೇರೆ ಮನೆ ಮಾಡ್ಕೊಂಡು ಅತ್ತೆ ಇದಾನೆ. ನೀವು ದಿನ ಇದ್ರೂ ಇಷ್ಟೇ ನೀವು ತಗೊಟ್ಟನು ಅನ್ನಿಸ್ಕೊಬೇಕಾಗಲ್ಲ. ಎದ್ದಾಗ ಬೈನಾಗ ಅನ್ನಿಸ್ಕೋಬೇಕಂದ್ರೆ ಯಾರು ಅನ್ನಿಸ್ಕೊಂತಾರೆ? ಒಟ್ಟಿನಲ್ಲಿ ಯಾವಾಗಲೂ ಅವ್ರ ಮಂತಕ್ಕೆ ಹೋಗುತ್ತೆ, ಮಾತಾಡ್ತಿರುತ್ತೆ. ನಾನು ಎಮ್ಮ ಪುಟ್ಟಿ ಹೊಳಂದ್ರೆ ನನ್ನ ಮಗಳು ಅಂತ ತಲೆ ಕಿಕ್ಕೇಳೈತೆ ನಮ್ಮ ಕವಿತಮ್ಮ. ತಲೆ ಮೇಲೆ ಕಿಕ್ಕೇಳೈತೆ ಹೇಳು. ಹೆಣ್ಣು ಹುಡುಗರನ್ನ ಹಿಂಗೆ ಬೆಳೆಸ್ಬಾರ್ದಪ್ಪ. ಒಂದಿಟ್ಟು ಬೈವಾಗ ಬೆಳೆಸ್ಬೇಕು ಈ ಪಾಟಿನಿ. ಹೇಳತ್ತ ಭಾಗ ಕೊಡಿಸ್ಬಾರ್ದು ಕಣಪ್ಪ, ಇವಳಿಗೆ ಕೊಡಿಸ್ಬಾರ್ದಾಗಿತ್ತು. ನಾವಾಗಿನ ಮಾಡಿರೋ ಬದುಕಿದು. ಏನು ಮಸ್ತಾಗಿತ್ತು. ಎಲ್ಲ ತಗೊಂಡು ಆ ಹುಡುಗರ್ಗೆ ಅನ್ಯಾಯ ಮಾಡ್ದಂಗಾತು ಅಲ್ವಿ. ಹೋಗಂತ ನಾವು ಭಾಗ ಕೊಡಿಸ್ಬಾರ್ದಾಗಿತ್ತು ಕಣಪ್ಪ. ಆ ಹುಡುಗರು ಸುಮ್ಮನೆ ಕೊಟ್ಟು ಅವರು ಹಂಗೆ ಕಣಪ್ಪ, ಒಂದಿಟ್ಟು ಆಸೆ ಬಿಡಲ್ಲ. ರಚ್ಚುನು ಕೆಂಪಿ ಅವ್ರು ಹಂಗಾಗದಕ್ಕೆ ಕಣಪ್ಪ ಇಷ್ಟಿನ ಜೊತೆಗೆ ಇತ್ಕೊಂಡು ಚೆನ್ನಾಗಿ ಇತ್ಕೊಂಡು ಹೋಗೋದು. ಅವ್ರಿಬ್ರು ಗುದ್ದಾಡಲ್ಲ, ಅವ್ರಿಗೆ ಅತಿ ಆಸೆ ಇಲ್ಲ ಕಣಪ್ಪ. ಇವಳಿಗೆ ಭಾಳ ಅತಿ ಆಸೆ ಕವಿತಂಗೆ. ಮತ್ತೆ ಭಾಳ ಅತಿ ಆಸೆ. ಏನು ಮಾಡ್ತೀಯ? ನಾನು ಹಿಂಗಾಗುತ್ತೆ ಎಂಬುದು ಗೊತ್ತಿದ್ರೆ ನಾನು ಭಾಗ ಕೊಡ್ತಿರ್ಲೇ. ಏನಂದ್ರೆ ನನ್ನ ದೊಡ್ಡ ಮಕ್ಳಿಗೆ ಅಷ್ಟೇ ಕಣಮ್ಮ, ಏನೋ ಒಂದು 10 ಲಕ್ಷ ದುಡ್ಡು ಕೊಡ್ತೀನಿ ಅಂತೇಳಿ 10 ಲಕ್ಷ ದುಡ್ಡು ಕೊಟ್ಟು ಸುಮ್ಮನೆ ಹೋಗೋದಾಗಿತ್ತು. 10 ಲಕ್ಷ ದುಡ್ಡು ಕೊಡ್ತಿದ್ದಿ. 10 ಲಕ್ಷ ಕೊಟ್ಟು ಸುಮ್ಮನೆ ಆಗ್ಬೋದಾಯ್ತು. ಏನು ಮಸ್ತಾಗಿತ್ತು ಅಲ್ಲ. ಇವಳೇ ಆಗಲಿ ನನಗೆ ಮಸ್ತಾಗೈತೆ ಬಿಡು. ನನ್ನ ತಮ್ಮಗಳು ಚೆನ್ನಾಗಿರಲಿ ಒಬ್ಬ ಮಾತೇ ಇಲ್ಲ. ನಮ್ಮ ಅಣ್ಣರು ಚೆನ್ನಾಗಿರಲಿ ಎಂಬುದು. ಅಲ್ಲ, ನಮ್ಮ ಅಣ್ಣ ತಮ್ಮಗಳು ಚೆನ್ನಾಗಿರಲಿ ಅಂತಾರಪ್ಪ ಇವಾಗಿನ ಕಾಲದಾಗೆ. ನೋಡಿ, ನಮ್ಮ ಅಣ್ಣಯ್ಯರು ಇಬ್ಬರು ಒಳ್ಳೆಯರಲ್ಲ ಬಿಡು. ಹೆಂಗ ಚೆನ್ನಾಗಿದ್ರೆ ಸಾಕು, ಚೆನ್ನಾಗಿದ್ರೆ ಒಳ್ಳೆಯದು. ನಾನು ಚೆನ್ನಾಗಿರ್ತೀನಿ, ಅವರು ಚೆನ್ನಾಗಿರ್ತಾರೆ ಅಂಬ ಅಂತ ಮನಸ್ಸೇ ಇಲ್ಲ ಅವಳಿಗೆ. ಅಯ್ಯಪ್ಪ, ಇವಳೇ ನಿಂತಾಳಾಗೆ ಅವಳೆ ಅಂತ ನನಗೇನು ಇವಾಗ ಬೇಜಾರಾಗ್ಬಿಡ್ತಪ್ಪ. ಕವಿತಮ್ಮ ಐತಿ ಇಲ್ಲ ಕಣ್ ಬಗ್ಗೆಮ್ಮ. ಯಾಕೆ ಎಲ್ಲ ಹೋಗ್ಯವ್ರಮ್ಮ, ಯಾತ ತಾಂಬತ್ತೀವಿ ಅಂತೇಳಿ ಎಲ್ಗ ಹೋಗ್ಯವ್ರು. ಎಲ್ಗ ಹೋಗ್ಯವ್ರ ಗೊತ್ತಿಲ್ಲ ನಮ್ಗೆ. ಯಾತ ಹೇಳಲ್ಲಮ್ಮ ಇವಾಗ. ನಮ್ದೇನು ನಡೆಯಲ್ಲ. ನಾವು ಯಾತನ ಕೇಳಿದ್ರೆ ನೀವು ಸುಮ್ಮನೆ ಕುಕ್ಕಬೇಕು, ಸುಮ್ಮನೆ ನೀವು ಇರಬೇಕು ಅಂತಾರೆ.
ಬೈ ಕೆಮ್ತಿರ್ತಾಳೆ ನೋಡಪ್ಪ ಏನು ಪುಕ್ಸಟೆ ನೋಡ್ಕೊಂತಾಳೆ ಅವಳೇನು ಹೊಲ ಮನೆ ತಗೊಂಡವಳೆ ನೋಡ್ಕೊಂತಾಳೆ ನಾನು ಒಬ್ಳೆ ತಗೊಂಡಿಲ್ಲ ಹೊಲ ಮನೇನ ನನ್ನ ಮನೆಗೆ ಬಂದು ಸೇರ್ಕೊಂಡ್ರು ನಮ್ಮಪ್ಪ ನಮ್ಮಮ್ಮಯ್ಯ ಕರ್ಕೊಂಡೋಗ್ಲಾಳ ಅವರು ಅಂತಾಳೆ ಕವಿತಮ್ಮ ನೀನು ಈಗ ಕರ್ಕೊಂಬಂದಿದೀಯ ನಾನು ನೋಡ್ಕೊಂತ ಕರ್ಕೊಂಬಂದ್ಮೇಲೆ ನೋಡ್ಕೋಬೇಕಣೆ ನಾನು ಅದಕ್ಕೆ ಏನಿಲ್ಲ ಅವರೆಲ್ಲ ನನ್ನ ಜೊತೆಗಿದ್ದಾಗ ಬೆಳ್ಕೊಂಡು ತಿಂಬಾರು ನಾನು ಸೆನಕ್ಕಿದ್ರು ಎಲ್ಲನ ಅಂತ ಹೇಳ್ತಾಳೆ ಎಲ್ಲ ನನ್ನ ಭಾಗದವಳಿಗೆಲ್ಲ ಬೆಳ್ಕೊಂಡು ತಿಂದವ್ರೆ ನೋಡ್ಕೊಂಡವ್ರೆ ಈಗ ನಾನು ಒಬ್ಬಳೆ ಯಾಕೆ ನೋಡ್ಕೊಬೇಕು ಅಂತಾಳೆ ಎಲ್ಲ ಅರ್ಥ ಆಗೋನು ನಮಗೆ ಈಗ ಬಗ್ಗೆ ನೀನು ಏನಾನ ಅಂತ ಈಗ ಹಿಂಗೆ ಮಾತಾಡ್ತಾಳೆ ಕಮಲಕಾಯಿನೂ ಕಿಟ್ಟಣ ಅಂತ ಅಂದ್ಕೊಂಡ್ರೆ ಪರವಾಗಿಲ್ಲ ಹೋಗಿ ಅವ್ರಿಗೆ ಹೇಳಮ್ಮ ಇಲ್ಲಿ ಇರಬೇಡ್ರಿ ಹೋಗ್ರಿ ನಿಮ್ಮ ಗಂಡು ಮಕ್ಳು ತಕ್ಕಿ ಅಂತಾಳೆ ಅದಕ್ಕೆ ನಮ್ಗೆ ಹೋಗೋಕ್ಕೆ ಮಾಕಿಲ್ಲ ನಾವು ಬೇರೆ ಬಾಡಿಗೆ ಮನೆ ಮಾಡ್ಕೊಂಡು ಬೇರೆ ಇರೋಣ ಅಂದ್ಕೊಂಡಿದ್ದೀವಿ ನಾನು ನಮ್ಮ ಅಯ್ಯಪ್ಪ ಬೇರೆ ಮನೆ ಮಾಡೋಣ ಬಾಡಿಗೆ ಮನೆನ ಇಲ್ಲೂ ಇರೋಕ್ಕಾಗಲ್ಲ ಇವಾಗ ಅಲ್ಗೂ ಹೋಗೋಕ್ಕಾಗಲ್ಲ ಅಂತ ಬಾಡಿಗೆ ಮನೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಯಪ್ಪ ನಮ್ಗೆ ಏನೇ ಇಲ್ಲ ಬೈಗೆ ಬಂದಂಗೆ ಬೈದು ಬಿಡ್ತಾರೆ ಅಪ್ಪ ಮಾತಾಡ್ಸಾರ ಕಣಮ್ಮ ನಾವು ದೌಲತ್ ಮಾಡೀವಿ ಬಿಡು ಇವ್ರು ಹಿಂಗೆ ನೋಡ್ಕೊಂತಾರೆ ಅಂತ ಇವೆಲ್ಲ ಚಂದ ಸೀರೆ 2 ದಿನ ಕಣಮ್ಮ ನಾವೇನೋ ಬಿಡು ನೋಡ್ಕೊಂತಾರೆ ಅಂತ ಪಾಪ ನಮ್ಮ ಕೆಂಪಮ್ಮ ಒಂದಿನ ಮಾಮ ಮೀನ್ಸರ್ ಅಂದ್ರೆ ಇಷ್ಟ ಅಂತೇಳಿ ಮಾಮ ಮೀನ್ಸರ್ ಮಾಡಿದ್ದೀನಿ ಅಂತ ಹೇಳಿ ಪಾಪ ಬಂದು ಕರೀತು ಕಣಮ್ಮ ನಾನೇ ಹೋಗ್ಲಿಲ್ಲ ಅವೆಲ್ಲ ನೆನೆಸಿಡ್ರೆ ಬೋಲ್ ಬೇಜಾರಾಗುತ್ತೆ ಇನ್ನೇನು ಮಾಡೋ ಬಗ್ಗೆ ಬೇರೆ ಮನೆ ಮಾಡ್ಕೊಂಡು ಬೇರೆ ಇರ್ತೀವಿ ನೋಡಮ್ಮ ಹೊಲ ಮನೆ ಹೆಣ್ಮಗಳು ಬಿಡು ಚೆನ್ನಾಗಿರ್ಲಿ ಅಂತೇಳಿ ಹೊಲ ಮನೆ ಎಲ್ಲ ಕೊಟ್ರು ಇವತ್ತೆಂಥ ಪರಿಸ್ಥಿತಿ ಬಂತು ನನಗೆ ಕಿಟ್ಟಣ ಯಾಗಾರೆ ಆಗೋದು ಯಾರು ಆಗಲ್ಲ ನಾವು ಅನ್ಕೊಂತೀವಿ ಅವ್ರು ಆಗ್ತಾರೆ ಇವ್ರು ಆಗ್ತಾರೆ ಅಂತ ಯಾರು ಆಗಲ್ಲ ಏನು ಮಾಡೋಕ್ಕಾಗುತ್ತೆ ಹೇಳು ನೀನು ಏನೋ ಬಿಡತ್ತ ನನ್ನ ಮಗಳು ಚೆನ್ನಾಗಿರಲಿ ಅಂತ ನೀನು ಇದು ಮಾಡಿದೆ ಅವ್ರಿಗೂ ಇರಬೇಕಪ್ಪ ನಮ್ಮಪ್ಪ ನಮ್ಮಮ್ಮ ಚೆನ್ನಾಗಿರಲಿ ಭಾಗ ಕೊಡಿಸೋರಲ್ಲ ಭಾಗ ಕೊಟ್ಟವ್ರು ಎಂಬುದು ಅವ್ರಿಗೂ ಇರಬೇಕು ಯಾತು ಬದುಕು ಮಾಡಲ್ಲ ಏನಿಲ್ಲ ಮನೆ ಕೆಲಸ್ತಾರು ನೋಡು ಅಂತಾರೆ ಮನೆ ಕೆಲಸ್ತಾರು ಅವಳು ನೋಡೇನೇ ಇಲ್ಲ ಅಂತಾಯಿ ನಾವು ಬರಲ್ಲ ಇಲ್ಲಿಗೆ ಅಂತಾರೆ ಏನು ಮಾಡೋಣ ಹುಡುಗಿಗೆ ಒಳ್ಳೆ ಬುದ್ಧಿ ಕಲ್ಸಲ್ಲ ಮಗಳಿಗೆ ಹೋಗಮ್ಮ ಬದುಕು ಮಾಡು ಅಂತೇಳಿ ಮಗಳಿಗೆ ಕಲಿಸಿರಿ ಮಾಡುತ್ತೆ ಮನೆ ಸುತ್ತರಿತೈತೆ ಕಣಮ್ಮ ಮನೆ ಸುತ್ತರಿಯದೀನಿ ಅಲ್ಲಿ ಹೋಗುತ್ತೆ ಸುತ್ತರಿತೈತೆ ಯಾಕೆ ಮಗಳಿಗೆ ಒಳ್ಳೆ ಬುದ್ಧಿ ಕಲಿಸಿಲ್ಲ ಏನಿಲ್ಲ ಹೇಳಿರಿ ಹೇಳಪ್ಪ ಇವ್ರು ಹೇಳ್ತಾರೆ ನೀವು ಹೇಳ್ಬೇಡ್ರಿ ಸುಮ್ಮನೆ ಕೂಕಾಳ್ರಿ ಎಂಬುದು ಮಾತಾಡೋದು ಬರೀ ಇಂಥವೇ ಏನೋ ನಮ್ಮದು ಒಂಥರ ಕರ್ಮ ಕಣ ಏನು ಮಾಡೋದು ಬಾಡಿಗೆ ಮನೆ ಮಾಡ್ಕೊಂಡು ಹೆಂಗ ಜೀವನ ಮಾಡ್ತೀವಿ ಬಿಡ ಮತ್ತು ಏನು ಮಾಡೋಕ್ಕಾಗುತ್ತೆ ನಾವು ಎಷ್ಟೆಲ್ಲ ನಮ್ಮ ಮಗಳು ಅಂತಿದ್ರೆ ಯಾರು ಅನ್ನಿಸ್ಕೊಂತಾರೆ ದಿನ ನಾನೇ ಬೇಜಾರಾದಂಗೆ ಆಗ್ಬಿಟ್ಟೈತೆ ನಮ್ಗಂತೂ ಎಂದಾಗ ಬೈನಾಗ ಬೈಗಳ ಕೇಳೋಕ್ಕಾಗಲ್ಲ ಬೈಗೆ ಬಂದಂಗೆ ಬೈಯೋದು ಜಗಳ ಮಾಡೋದು ಸುಮ್ಮನೆ ನಮ್ಮ ದುಡ್ಡು ಕಳೆದೈತೆ ನಮ್ಮ ಒಡವೆ ಕಳೆದೇವೆ ಎಂಬುದು ಬರೀ ಇಂಥವೇನಾನ ಒಂದು ತಂದಿಕ್ತಿರ್ತಾರೆ ತಂದಿಕ್ ತಮಾಷೆ ನೋಡ್ತಾ ಇರ್ತಾರೆ ಕನ್ನಡ ಹಂಗೆ ಇದ್ದಾರೆ ಅಂದಮೇಲೆ ಏನಾರ ಒಂದು ಹೇಳ್ತಾ ಇರ್ತಾರೆ ಏನೋ ಒಂದು ಆರೋಪ ಮಾಡಬೇಕು ಅಂತ ಮಾಡ್ತಿರ್ತಾರೆ ಬಿಡತ್ತ ಬಗ್ಗೆ ಮೇಗ ಬಾಡಿಗೆ ಮನೆ ನಾವು ನಮ್ಮ ಅಯ್ಯಪ್ಪ ಯಾವ ಇಟ್ಟು ಮಾಡ್ಕೊಂಡ್ರೆ ಆಗುತ್ತೆ ಹೆಂಗತ್ತ ಮಾಡ್ಕೊಂಡು ಇರ್ತೀವಿ ಏನು ಮಾಡೋಣ ಹೇಳು ಈಗ ಅಲ್ಲಿಗೆ ಹೋಗೋಕ್ಕಂತೂ ನಮಗೆ ಮಕ್ಕಿಲ್ಲ ಮನೆ ಏನಾನ ಅನ್ಕ ಅಲ್ಲಿಗೆ ಹೋಗೋಕ್ಕಂತೂ ಮಕ್ಕ ಇಲ್ಲ ಅದಕ್ಕೆ ಇಲ್ಲೇನೆ ಎಲ್ಲ ನಾವು ಬಾಡಿಗೆ ಮನೆ ನೋಡ್ಕೊಂಡು ಇರ್ತೀವಿ ಇವಾಗ ಅತ್ಲಾಗೆ ನಮಗೆ ಎಷ್ಟು ನಾಸಿಕೆ ಆದಂಗೆ ಆಗೋದು ಗೊತ್ತೆ ಎಲ್ಲರ ಎದುರಿಗೂ ನಮ್ಮ ಮಕ್ಳ ಎದುರಿಗೆ ಇವತ್ತು ಅಯ್ಯೋ ಹೋದ್ರಂಗೆ ದೊಡ್ಡದಾಗಿ ನಮ್ಮ ಮಗಳು ನೋಡ್ಕೊಂತಾಳೆ ಅಂತ ಇವತ್ತು ನೋಡಿ ಎಂಥ ಪರಿಸ್ಥಿತಿ ಬಂತು ಅಂತ ನಮ್ಮನ್ನಂತ ಇವಾಗ ಎಷ್ಟು ಆಡ್ಕೊಂತಾರೆ ನಮ್ಗಂತೂ ಇವಾಗ ಮಗನೇ ಇಲ್ಲ ಕಣ್ ಬಗ್ಗೆ ಓಡಾಡಕ್ಕೆ ಊರಾಗಿ ನಮ್ಮ ಅಯ್ಯಪ್ಪಗೂ ಬೋಲ್ ಬೇಜಾರಾಗ್ಬಿಟ್ಟೈತಿ ಎಲ್ಲ ಬರೀ ಎಡವಟ್ಟಿನ ಬೋರ್ ಕಣಮ್ಮ ನಮ್ಮದು ನೋಡೋದ್ರಲ್ಲ ವೀಕ್ಷಕರೇ ನಾನು ಬರೀ ಎಲ್ಲ ಎಡವಟ್ಟು ಮಾಡ್ಕೊಂತೀನಿ ಗರ್ಮಾಗೆ ನನ್ನ ಮಗ ಸೊಸೆ ಎಲ್ಲ ನೋಡ್ಕೊಂಬರು ನನ್ನ ಮಗಳು ಅಂತ ಭಾಗ ಕೊಟ್ಟು ಇವತ್ತು ಮಗಳು ಮನೆಗೆ ಬಂದರೆ ನೋಡ್ರಿ ಯಾವ ಥರ ಆಯಿತು ಅಂತ ಇವತ್ತು ನಾನು ಕಮ್ಲಿ ಬೇರೆ ಮನೆ ಮಾಡ್ಕೊಂಡು ಬಾಡಿಗೆ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನೋಡ್ತಾ ಇರಿ ನೀನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟು ನಾನು ಕಮೆಂಟ್ ಮಾಡಿರಿ ಈ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು